ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಫೈನಲಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಸೊ ಕಿಚ್ಚ ಸುದೀಪ್ ಸರೇನೆ ಸೊ ಸೀಸನ್ 12 ಬಿಗ್ ಬಾಸ್ ಕನ್ನಡದ ಸೀಸನ್ 12ನ ಅವರೇ ಹೋಸ್ಟ್ ಮಾಡ್ತಾರೆ ಅಂತ. ಆ್ಯಂಡ್ ಇದಕ್ಕಿಂತ ದೊಡ್ಡ ಒಂದು ಸುದ್ದಿ ಏನು ಅಂತಂದರೆ ಅಥವಾ ಅಪ್ಡೇಟ್ ಏನು ಅಂತಂದರೆ ನಾಟ್ ಓನ್ಲಿ ಬಿಗ್ ಬಾಸ್ 15 ಕೂಡ ಸುದೀಪ್ ಸರೇನೆ ಇರ್ತಾರೆ. ಬಿಗ್ ಬಾಸ್ ಸೀಸನ್ 15 ಕೂಡ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಮುಂದೆ ಬರುವಂಥ 4 ಸೀಸನ್ಗಳಿಗೆ ಸೊ ಅವರೇ ಒಂದು ಹೋಸ್ಟ್ ಮಾಡ್ತೀವಿ ಅಂತ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ. ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಊಹಾಪೋಹಗಳು ಅಂದರೆ ಗಾಳಿ ಸುದ್ದಿಗಳು ಬರೋವಂಥ ಚಾನ್ಸಸ್ ಎಲ್ಲ, ಬಿಕಾಸ್ ಸುದೀಪ್ ಸರ್ ಕ್ಲಿಯರಾಗಿ ಹೇಳಿದ್ದಾರೆ ಇನ್ನೂ 4 ವರ್ಷಕ್ಕೆ ನಾನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ನಾನೇ ಬಿಗ್ ಬಾಸ್ ಸೀಸನ್ಗಳನ್ನು 15 ಕೂಡ ಹೋಸ್ಟ್ ಮಾಡೋದು ಅಂತ. ಅಂದರೆ ನಿಜವಾಗ್ಲೂ ಒಂಥರ ಹಿಸ್ಟ್ರಿಗಳು ರೆಕಾರ್ಡು ಕಂಟಿನ್ಯೂಸ್ ಆಗಿ 15 ಸೀಸನ್ಗಳನ್ನು ಮಾಡೋದು ಅಂತಂದರೆ ಅಸಾಧ್ಯವಾದಂಥ ಮಾತು. ಆ್ಯಂಡ್ ಇವಾಗ ಅಪ್ಡೇಟ್ ಮುಖ್ಯವಾದಂಥ ಈ ಏನು ಪ್ರೆಸ್ ಕಾನ್ಫರೆನ್ಸ್ ಆಗಿದೆ 4 ಗಂಟೆಗೆ, ಅದರಲ್ಲಿ ತುಂಬ ದೊಡ್ಡ ಒಂದು ಅಪ್ಡೇಟು ಅಂತಂದರೆ ಬಿಗ್ ಬಾಸ್ ಸೀಸನ್ 15 ಕೂಡ ಸುದೀಪ್ ಸರನೇ ಮುಂದುವರಿಯುವಂಥದ್ದು ಇದೆಯಲ್ಲ, ಅದು ತುಂಬ ಒಂದು ದೊಡ್ಡ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಉಳಿದಂಥ ಕೆಲವೊಂದು ಅಪ್ಡೇಟ್ಗಳು ಕೂಡ ಇದೆ, ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಆ್ಯಂಡ್ ಯಾಕೆ ಅವರು ಆ ಒಂದು ಟ್ವೀಟ್ನ ಮಾಡಿದ್ರು, ನಾನು ಮಾಡಲ್ಲ ಅಂತ ಹೇಳಿದ್ರು, ಯಾಕೆ ಇವತ್ತು ತಿರ್ಗಾ ಬಂದಿದ್ದಾರೆ, ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಒಂದು ಮಾತುಕತೆಗಳೆಲ್ಲ ಡಿಸ್ಕಷನ್ ಆಯಿತು. ಆ್ಯಂಡ್ ಬಿಗ್ ಬಾಸ್ ಇನ್ನೂ ಎಕ್ಸ್ಟೆಂಡ್ ಆಗುತ್ತಾ, ಕೆಲವರು 3 ತಿಂಗಳು ನಡೆಯುವಂಥದ್ದನ್ನು 6 ತಿಂಗಳು ಮಾಡ್ತಾರೆ ಅಂತ ಇತ್ತು. ಆ್ಯಂಡ್ ಟೈಮಿಂಗ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಜೊತೆಗೆ ಕಾಂಟ್ರವರ್ಸಿಲ್ ಇರುವಂಥ ಒಂದು ಸ್ಪರ್ಧೆಗಳನ್ನ ತೊಗೊಂಡು ಬರಬೇಕಾ, ಕಾಮನ್ ಮ್ಯಾನ್ಗಳಿಗೆ ಚಾನ್ಸಸ್ ಸಿಗುತ್ತಾ, ಆ್ಯಂಡ್ ಕನ್ನಡದ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಕೂಡ ತುಂಬ ಚರ್ಚೆ ಮಾಡಿದ್ದಾರೆ. ಆ್ಯಂಡ್ ಏನಕ್ಕೆ ಇಷ್ಟು ಬೇಗ ಒಂದು ಈ ಪ್ರೆಸ್ ಕಾನ್ಫರೆನ್ಸ್ ಅಥವಾ ಪ್ರೆಸ್ ಮೀಟ್ ಇದೆಯಲ್ಲ, ಸೊ ಅದನ್ನು ಮಾಡ್ತೀರ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚರ್ಚೆ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಚಿಕ್ಕದಾಗಿ ಒಂದೊಂದಾಗಿ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಯಾರ್ಯಾರೆಲ್ಲ ಬಿಗ್ ಬಾಸ್ 12ಗೆ ವೇಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಡೇಟ್ಗಳು ಬರ್ತಾ ಹೋಗುತ್ತಿವಾಗ. ಸೊ ಇಷ್ಟು ಬೇಗ ಅನೌನ್ಸ್ ಮಾಡಿದ್ದಾರೆ ಅಂತಂದರೆ ಇನ್ನೂ ಏನೇನು ಹೊಸದಾಗಿ ಥೀಮ್ಗಳನ್ನು ಮಾಡ್ತಿದ್ದಾರೆ. ಸೊ ಒಂದೊಂದು ಕ್ಯೂರಿಯಸ್ ಆಗಿರುವಂಥ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡೋ ರೀತಿಯಲ್ಲಿ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ. ಬಿಗ್ ಬಾಸ್ ಇಷ್ಟಪಡುವಂಥವ್ರು ಆ್ಯಂಡ್ ಸುದೀಪ್ ಸರ್ನ ಇಷ್ಟಪಡುವಂಥವ್ರು ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊಂತ. ಆ್ಯಂಡ್ ಪ್ರೆಸ್ ಕಾನ್ಫರೆನ್ಸ್ ಅಥವಾ ಪ್ರೆಸ್ ಮೀಟ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲೇ ಸೊ ಅಲ್ಲಿ ಅಗೇನ್ ಸುದೀಪ್ ಸರ್ ಬಗ್ಗೆ ಕೆಲವೊಂದು ವಿಟಿಗಳನ್ನ ಪ್ಲೇ ಮಾಡ್ತಾರೆ. ಆ್ಯಂಡ್ ಬಿಗ್ ಬಾಸ್ ಕಂಟೆಸ್ಟ್ಗಳು ಹಿಂದೆ ಆದಂಥವ್ರು ಸೊ ಸುದೀಪ್ ಸರ್ ಬಗ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಹಂಚ್ಕೊತಾರೆ. ಅವ್ರು ಯಾಕೆ ಬೇಕು ಈ ಒಂದು ಶೋಗೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಆ್ಯಂಡ್ ಕಾಮನ್ ಮ್ಯಾನ್ಗಳು ಅಂದರೆ ವೀಕ್ಷಕರು ಸೊ ಸುದೀಪ್ ಸರ್ನ ಎಷ್ಟು ಇಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಟಿಗಳನ್ನ ಮಾಡಿದರು. ಸೊ ಅದನ್ನು ತೋರಿಸ್ತಾರೆ ಅಲ್ಲಿ. ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ಸುದೀಪ್ ಸರ್ ಅವರ ಜರ್ನಿ ಸೊ ಸೀಸನ್ 1ರಿಂದ ಸೊ ಸೀಸನ್ 11 ಕೂಡ ಯಾವ ರೀತಿ ನಡ್ಕೊಂಡು ಬಂದಿದೆ, ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಆ ಒಂದು ಬಿಗ್ ಬಾಸ್ ಪ್ರೋಗ್ರಾಮ್ಗೆ, ಸೊ ಅದ್ರ ಬಗ್ಗೆ ಕೂಡ ಒಂದು ವಿಟಿ ಕೂಡ ಮಾಡಿದ್ರು. ಒಟ್ಟಿನಲ್ಲಿ 3 ವಿಟಿ ಮಾಡಿದ್ರು. ಸೊ ಅದ್ರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಸೊ ಅಲ್ಲಿ ಬಿಗ್ ಬಾಸ್ ಟೀಮು ಸುದೀಪ್ ಸರ್ನ ಒಪ್ಸೋಕ್ಕೆ ಸೊ ಟ್ರೈ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಅಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದರೂ ಆಗಿರ್ಬೋದು, ಜನಗಳಾಗಿರ್ಬೋದು, ಸೊ ಸುದೀಪ್ ಸರೇ ಬೇಕು ಹೋಸ್ಟ್ ಆಗಿ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಸೊ ಅದನ್ನು ಅವರು ನೀಟಾಗಿ ಅದನ್ನು ತೋರಿಸಿದ್ರು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅದಾದಮೇಲೆ ಜಿಯೋ ಹಾಟ್ಸ್ಟಾರಿಂದ ಮೇ ಬಿ ಹೆಡ್ ಅಂತ ಅನ್ಸುತ್ತೆ ಜಿಯೋ ಹಾಟ್ಸ್ಟಾರ್ ಅವ್ರದ್ದು. ಸೊ ಅವ್ರು ಬರ್ತಾರೆ, ಅವ್ರು ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಅವ್ರು ಮಾತಾಡಿರುವಂಥದ್ದು ಏನು ಅಂತಂದರೆ ಲ್ಯಾಂಗ್ವೇಜ್ ಅಂದರೆ ಭಾಷೆ ಮತ್ತು ಕನ್ನಡದ ಒಂದು ಕಲ್ಚರ್ ಏನಿದೆಯಲ್ಲ, ಸೊ ಅದ್ರ ಬಗ್ಗೆನೇ ಮಾತಾಡಿರುವಂಥದ್ದು. ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸುದೀಪ್ ಸರ್ ಕ್ಲಿಯರಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಥವಾ ಅದು ಕಂಡೀಷನ್ ಅಂತನಾದರೂ ಅನ್ಬೋದು, ಅಥವಾ ಸಜೆಷನ್ ಅಂತ ಆದರೂ ಆಗಿರ್ಬೋದು. ಸೊ ಅದನ್ನು ಕ್ಲಿಯರಾಗಿ ಹೇಳಿದರೆ ಕನ್ನಡ ಭಾಷೆ ಮತ್ತು ಕಲ್ಚರ್ನ ದಯವಿಟ್ಟು ರೆಸ್ಪೆಕ್ಟ್ ಮಾಡಿ ಅನ್ನೋದನ್ನು ಕ್ಲಿಯರಾಗಿ ಹೇಳಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಜಿಯೋ ಹಾಟ್ಸ್ಟಾರ್ ಏನು ಹೆಡ್ ಇದ್ದಾರೆ ಅವರು ಫಸ್ಟಿಗೆ ಮಾತಾಡಿರುವಂಥದ್ದು ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರ್. ಸೊ ಅದನ್ನು ನಾವು ಮುಖ್ಯವಾಗಿ ಇಟ್ಕೊಂಡು ಸೊ ಈ ಒಂದು ಕನ್ನಡ ಬಿಗ್ ಬಾಸ್ನ ನಡೆಸ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಸೊ ಅಲ್ಲಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಸುದೀಪ್ ಸರ್ ಇದನ್ನೇನು ಮಾತಾಡ್ತಾ ಇದ್ರಲ್ಲ, ಏನೇನು ಕಂಡೀಷನ್ ಹಾಕಿದ್ರೆ ಅಂತ, ಅವ್ರು ಹಾಕಿರೋದು ಒಂದೇ ಕಂಡೀಷನು, ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಿ ಆ್ಯಂಡ್ ಕಲ್ಚರ್ ಸಂಸ್ಕೃತಿಗೆ, ನಮ್ಮ ಸಂಸ್ಕೃತಿ ಏನಿದೆ ನೇಟಿವಿಟಿ ತಕ್ಕಂಗೆ ಸೊ ಅದನ್ನು ಆಗಬೇಕು ಅಂತ ಕ್ಲಿಯರಾಗಿ ಸುದೀಪ್ ಸರ್ ಹೇಳಿದ್ರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಆ್ಯಂಡ್ ನಾ ಇದೇ ಕೆಲವೊಂದು ವಿಷಯಗಳನ್ನು ಸೀಸನ್ 11 ಕೂಡ ಮಾತಾಡಿದೆ. ಕನ್ನಡ ಬಿಗ್ ಬಾಸೇ ಬೇರೆಯೇ, ಆ್ಯಂಡ್ ಆಲ್ ಇಂಡಿಯಾದಲ್ಲಿ ನಡೆಯುವಂಥ ಎಲ್ಲ ಬಿಗ್ ಬಾಸ್ಗಳು ಕೂಡ ಬೇರೆಯೇ. ಅಲ್ಲಿರುವಂಥ ಹೋಸ್ಟೇ ಬೇರೆ, ಭಾಷೆ ಬೇರೆ, ವೀಕ್ಷಕರು ಬೇರೆ. ಕನ್ನಡ ಅಂದರೆ ಸಪ್ರೇಟ್ ಗುರು. ಇದು ನೀವು ಒಂದೇ ಒಂದು ಏನು ಹೇಳ್ತೀವಿ ಅಂತಂದ್ರೆ ಅದಕ್ಕೆ ಸೆಂಟ್ರಲೈಸ್ ಮಾಡೋಕ್ಕಾಗಲ್ಲ. ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಏನು ಪ್ರೆಸ್ ಮೀಟಲ್ಲಿ ಇಬ್ಬರು ಬಂದಿದ್ರು. ಸೊ ಒಂದು ರೀತಿಯಲ್ಲಿ ಎಲ್ಲೋ ಅದು ಸರಿ ಅಂತ ಅನಿಸ್ತಾ ಇರಲಿಲ್ಲ ನನಗೆ. ಅಗೇನ್ ಈ ಸರಿ ಬಂದವರು ತುಂಬ ಚೇಂಜಸ್ ಇದ್ದಾರೆ, ಸ್ವಲ್ಪ ಮೇ ಬಿ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಅವರು ಕೂಡ ಸುದೀಪ್ ಸರ್ ಬಗ್ಗೆ ಕೆಲವೊಂದು ಒಳ್ಳೆ ಮಾತುಗಳನ್ನು ಕೂಡ ಆಡಿದ್ರು. ಆ್ಯಂಡ್ ಅಗೇನ್ ಎಷ್ಟು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಸುದೀಪ್ ಸರ್ ಅನ್ನೋದಕ್ಕೆ ಒಂದು ಮುಖ್ಯ ಕಾರಣ ಅಂತಂದರೆ ಅಲ್ಲಿ ಜಿಯೋ ಹಾಟ್ಸ್ಟಾರ್ ಒಬ್ಬರು ಹೆಡ್ ಮಾತಾಡೋಕ್ಕೆ ಶುರು ಮಾಡಿದಾಗ, ಅವ್ರಿಗೆ ಕ್ವಶನ್ ಬಂದಾಗ ಮಾತಾಡೋಕ್ಕೆ ಶುರು ಮಾಡಿದಾಗ ಅವ್ರು ಹಾಗೆ ಡೈರೆಕ್ಟಾಗಿ ಮಾತಾಡ್ತಾ ಇದ್ರು. ಬಟ್ ಸುದೀಪ್ ಸರ್ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಅಂತ ಅವ್ರ ಕಡೆಯಿಂದ ಹೇಳಿಸ್ತಾರೆ. ಸೊ ಇಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಸುದೀಪ್ ಸರ್ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಅವ್ರು ಇವಾಗಿಂದನೇ ತಿಳಿಸ್ತಾ ಇದ್ದಾರೆ ಅನ್ನೋವಂಥದ್ದು. ಅಗೇನ್ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಸಜೆಷನ್ಗಳನ್ನ ತೊಗೊಂಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಅಗೇನ್ ಅವ್ರು ಬೇರೆ ಆಪ್ಷನ್ನೇ ನೋಡಿಲ್ಲ ಸುದೀಪ್ ಸರ್ ಬಿಟ್ಟರೆ ಬಿಗ್ ಬಾಸ್ 12 ಅಥವಾ ಮುಂದಿನ ಸೀಸನ್ಗಳಿಗೆ ಹೋಸ್ಟ್ ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಆಪ್ಷನ್ನೇ ನೋಡಿಲ್ಲ. ಅಗೇನ್ ಒಪ್ಪಿಸ್ತೀವಿ ಅನ್ನೋ ಒಂದು ಹಠದಲ್ಲೇ ಅಥವಾ ಆ ಒಂದು ಏನು ಹೇಳ್ತೀವಿ ಅಂತಂದರೆ ನಂಬಿಕೆನಲ್ಲೇ ಸೊ ಸುದೀಪ್ ಸರ್ನ ಒಪ್ಪಿಸಿದ್ದಾರೆ. ಕಲರ್ಸ್ ಕನ್ನಡ ಟೀಮ್ ಆದರೂ ಆಗಿರ್ಬೋದು, ಪ್ರಶಾಂತ್ ಅವರು ಅಗೇನ್ ಅಥವಾ ಜಿಯೋ ಹಾಟ್ಸ್ಟಾರ್ ಹೆಡ್ ಇದೆಯಲ್ಲ, ಸೊ ಅವರೆಲ್ಲನೂ ಅವರು ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಒಪ್ಪಿಸಿದಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಅಲ್ಲಿ ಕ್ವಶನ್ಗಳೆಲ್ಲ ಸ್ಟಾರ್ಟಿಂಗಲ್ಲಿ ಬಂದಿರುವಂಥದ್ದು ಜಿಯೋ ಹಾಟ್ಸ್ಟಾರ್ ಅವ್ರಿಗೆ ಬಂತು, ಹೆಡ್ ಅವರಿಗೆ. ಅದು ಬಿಟ್ಟರೆ ಕೆಲವೊಂದು ಕ್ವಶನ್ಗಳು ಬಂತು. ಬಿಗ್ ಬಾಸ್ ಸೀಸನ್ 12 ಏನಿದೆಯಲ್ಲ, ಇಷ್ಟು ಬೇಗ ಒಂದು ಪ್ರೆಸ್ ಮೀಟ್ ಮಾಡ್ತಿರೋದ್ರಿಂದ ಸೊ 6 ತಿಂಗಳಿರುತ್ತೆ, ಸೊ 5 ತಿಂಗಳಿರುತ್ತೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಒಂದು
ಚರ್ಚೆ ನಡೀತಾ ಇತ್ತು. ನನ್ನ ಪ್ರಕಾರ ಇಲ್ಲ. ಆ್ಯಂಡ್ ಅವರು ಕೂಡ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು ಸದ್ಯಕ್ಕಂತೂ ಆ ರೀತಿಯಲ್ಲಿ ಯಾವುದೂ ಇಲ್ಲ. ಸೊ ಬೇರೆ ಮುಂಚೆ ಯಾವ ರೀತಿಯಲ್ಲಿ ಸೀಸನ್ಗಳು ನಡೀತಾ ಇತ್ತು ಅದೇ ಒಂದು ಟೈಮ್ ಡ್ಯೂರೇಷನ್ ಇರುತ್ತಲ್ಲ 4 ತಿಂಗಳು ಅಥವಾ 3 ತಿಂಗಳಲ್ಲಿ. ಸೊ 100 ಡೇಸ್ ಅಥವಾ 125 ಡೇಸ್, ಲಾಸ್ಟ್ ಟೈಮ್ 125 ಡೇಸ್ ಅನ್ನು ಮಾಡಿದ್ರು. ಸೊ ಅದೇ ರೀತಿಯಲ್ಲಿ ತೊಗೊಂಡು ಹೋಗ್ತೀವಿ. 6 ತಿಂಗಳು ಮಾಡುವಂಥದ್ದು ಯಾವುದೇ ರೀತಿಯಲ್ಲಿ ಏನು ಇಂಟೆನ್ಷನ್ ಇಲ್ಲ ಅಂತ ಅಗೇನ್ ಪ್ರಶಾಂತ್ ಅವರು ಕಲರ್ಸ್ ಕನ್ನಡ ಹೆಡ್ಡು, ಸೊ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ಎಕ್ಸ್ಟೆಂಡ್ ಅಂತೂ ಸದ್ಯಕ್ಕಂತೂ ಇಲ್ಲ. ಆ್ಯಂಡ್ ಇನ್ನೊಂದು ಕ್ವಶನ್ ಬಂದಿರುವಂಥದ್ದು, ಕಾಂಟ್ರವರ್ಸಿ ಇರುವಂಥ ಒಂದು ಸ್ಪರ್ಧಿಗಳನ್ನು ತಗೊಳ್ಬಾರ್ದು ಅನ್ನೋವಂಥದ್ದು ಸುದೀಪ್ ಸರ್ ಅವರ ಕಂಡೀಷನ್ ಆಗಿತ್ತಾ ಅಂತ. ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಿದ್ದಾರೆ ಅವರು. ಅಂದರೆ ಇವಾಗ ಕಾಂಟ್ರವರ್ಸಿ ಇರೋವಂಥವ್ರು ಇದ್ರೇ ಚಂದ ನನ್ನ ಪ್ರಕಾರ ಅಲ್ಲಿ. ಬಿಕಾಸ್ ಏನಂದರೆ ಎಲ್ಲರೂ ಒಳ್ಳೆಯವರು ತೊಗೊಂಡೋಗಿ ಕೂರಿಸಿದ್ರೆ ಸೊ ಏನಾಗುತ್ತೆ ಅಲ್ಲಿ ಕೆಲಸನೇ ಇಲ್ಲ ಯಾರಿಗೂ ಕೂಡ, ವೀಕ್ಷಕರಿಗೂ ಕೆಲಸ ಇಲ್ಲ, ಯಾರಿಗೂ ಕೆಲಸ ಇಲ್ಲ. ಒಂದು ಸಿನಿಮಾ ಅಂತಂದಾಗ ಹೀರೋ ವಿಲನು ಅಷ್ಟೇ. ಓಕೆ, ಸೊ ಅಲ್ಲಿ ಇವಾಗ ಪ್ರೋಗ್ರಾಮ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಅದರಿಂದ ನಾವು ಏನು ಕಲಿತೀವಿ ಏನು ಕಲಿಬಾರ್ದು ಅನ್ನೋದು ನಮಗೆ ಗೊತ್ತಿರಬೇಕು ಅಷ್ಟೇ. ಒಳ್ಳೆದನ್ನು ತೊಗೊಬೇಕು, ಕೆಟ್ಟದನ್ನ ಅಲ್ಲೇ ಬಿಡಬೇಕು ಅಷ್ಟೇ. ಅದು ಬಿಟ್ಟರೆ ಎಲ್ಲರನ್ನೂ ತೊಗೊಂಡು ಒಳ್ಳೆಯವ್ರನ್ನ ಹಾಕಿದ್ರೆ ಮಜಾ ಇರಲ್ಲ, ಅಲ್ಲಿ ಪ್ರೋಗ್ರಾಮ್ ನಡೆಸೋಕ್ಕೆ ಚಾನ್ಸೇ ಇಲ್ಲ ಅವರು. ಓಕೆ, ಸೊ ಅಂಥದ್ರಲ್ಲಿ ಇವಾಗ ಮನೆ ಒಂದು ಧಾರಾವಾಹಿ ನಡೀತಾ ಇದೆ ಅಂತಂದರೆ ಅಲ್ಲೊಬ್ಬನ ವಿಲನ್ನ ಕ್ರಿಯೇಟ್ ಮಾಡ್ತಾರೆ, ಇನ್ನೊಬ್ಬನ ಹೀರೋನ ಕ್ರಿಯೇಟ್ ಮಾಡ್ತಾರೆ. ಅದು ವುಮೆನ್ ಕ್ಯಾರೆಕ್ಟರ್ ಆಗಿರ್ಬೋದು, ಮೆನ್ ಕ್ಯಾರೆಕ್ಟರ್ ಆಗಿರ್ಬೋದು. ಸೊ ಅಂಥದ್ರಲ್ಲಿ ಬಿಗ್ ಬಾಸ್ ಅಂತ ಒಂದು ದೊಡ್ಡ ಮಟ್ಟದ ಹಿಟ್ ಆಗಿದೆ ಅಂತಂದರೆ ಅಲ್ಲಿ ಎಲ್ಲ ಒಂದು ರೀತಿಯ ಒಂದು ವಿಭಿನ್ನ ಕ್ಯಾರೆಕ್ಟರ್ಗಳು ಇರೋದ್ರಿಂದನೇ ಆ ರೀತಿಯಲ್ಲಿ ಅಲ್ಲಿ ಒಂದು ಸಿಚುವೇಶನ್ಗಳಾಗಿರ್ಬೋದು, ಅಲ್ಲಿ ಕಿತ್ತಾಟಗಳು, ಅಂದರೆ ನಗುವುದ್ರಾಗಿರ್ಬೋದು, ಎಮೋಷನ್ನು ಎಲ್ಲ ಕ್ರಿಯೇಟ್ ಆಗುತ್ತೆ. ಎಲ್ಲ ಒಂದೇ ರೀತಿಯಲ್ಲಿ ಇರೋವಂಥದ್ದಾದರೆ ಆ ಒಂದು ಬಾಂಡಿಂಗ್ ಕಾಣಿಸಲ್ಲ ಆ್ಯಂಡ್ ಆ ಎಮೋಷನ್ ಕೂಡ ಕ್ರಿಯೇಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಕಾಂಟ್ರವರ್ಸಿ ಆದರೂ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಅಂದರೆ ಮನಸ್ಥಿತಿ ಇರುವಂಥ ಒಂದು ಕಂಟೆಸ್ಟೆಂಟ್ಗಳನ್ನ ತೊಗೊಂಡು ಬಂದು ಹಾಕಲೇಬೇಕಾಗುತ್ತೆ ಅಲ್ಲಿ. ಆ್ಯಂಡ್ ಕಿಚ್ಚ ಸುದೀಪ್ ಸರ್ ಒಂದು ಕ್ಲಿಯರಾಗಿ ಹೇಳಿರುವಂಥದ್ದು ಏನಂತಂದರೆ, ಇಷ್ಟೆಲ್ಲ ಏನಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತಂದರೆ, ಅಥವಾ ಈ ಟ್ವೀಟ್ ಮಾಡೋದಕ್ಕೂ ಕಾರಣ ಏನು ಅಂತಂದರೆ ನನಗೆ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ. ಬೇರೆ ಹೋಸ್ಟ್ಗಳ ಥರ ಅವ್ರು ಹೇಳಿಲ್ಲ ಈ ಮಾತನ್ನು, ನಾನು ಹೇಳ್ತಿರುವಂಥದ್ದು. ಬೇರೆ ಹೋಸ್ಟ್ಗಳು ಅಥವಾ ಬೇರೆ ಭಾಷೆಯ ಒಂದು ಹೋಸ್ಟ್ಗಳ ಥರ ಸುದೀಪ್ ಸರ್ ಸುಮ್ಮನೆ ಬಂದು ಒಂದು ವಾರದಲ್ಲಿ ಒಂದಿನ ಬಂದುಬಿಟ್ಟು ಸುಮ್ಮನೆ ಮಾಡಿ ಹೋಗುವಂಥರಲ್ಲ ಅವರು. ಕನ್ನಡ ಬಿಗ್ ಬಾಸ್ ಅಂತಂದರೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ಅವರೊಬ್ಬರೇ ಚೇಂಜ್ ಆಗಿಲ್ಲ, ಎಲ್ಲರೂ ಕೂಡ ಚೇಂಜ್ ಆಗಿದ್ದಾರೆ. ಟೀಮ್ ಆದರೂ ಆಗಿರ್ಬೋದು, ಬಿಸ್ನೆಸ್ ಹೆಡ್ಡು, ಡೈರೆಕ್ಟ್ರು, ಆಡಿಯನ್ಸು ಕೂಡ ಚೇಂಜ್ ಆಗಿರ್ಬೋದು, ಅಥವಾ ನಾವು ಇದೀವಿ ಇನ್ನೂ ನೋಡ್ತಾ ಇದ್ದೀವಿ ಸ್ಟಾರ್ಟಿಂಗಿಂದ. ಬಟ್ ಸುದೀಪ್ ಸರ್ ಒಬ್ಬರೇ ಕನ್ಸಿಸ್ಟೆಂಟ್ ಆಗಿರುವಂಥದ್ದು ಆ ಟೀಮಲ್ಲಿ ಬಿಗ್ ಬಾಸ್ ಅಂತ ಬಂದಾಗ. ಸೊ ಅವ್ರ ಮೇಲೆ ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಅದಕ್ಕೋಸ್ಕರನೇ ಆ ಟ್ವೀಟ್ ಮಾಡಿದ್ರು, ಎಲ್ಲೋ ಕನ್ನಡಕ್ಕೆ ಪ್ರಾಮುಖ್ಯತೆ ಕಡಿಮೆ ಆಗ್ತಿದೆ ಅಂತ. ಸೊ ಅದನ್ನ ಕ್ಲಿಯರ್ ಆಗಿ ಹೇಳಿದ್ರು, ನನಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ ಅದರಲ್ಲಿ ಅಂತ ಹೇಳಿದ್ರೆ. ಟಾಸ್ಕ್ ಅದ್ರ ವಿಚಾರದಲ್ಲಾಗಿರ್ಬೋದು, ಪ್ರತಿ ವಿಚಾರದಲ್ಲೂ ಕೂಡ ನಾನು ಇನ್ವಾಲ್ವ್ಮೆಂಟ್ ತೋರಿಸ್ತೀನಿ. ಸೊ ಟಾಸ್ಕ್ ಸರಿ ಬಂದಿಲ್ಲ ಅಂತ ನಾನು ಫೋನ್ ಮಾಡಿ ಹೇಳ್ತೀನಿ, ಇನ್ನೊಂಚೂರು ವರ್ಕ್ ಮಾಡ್ಬೋದಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆ್ಯಂಡ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು, ಯಾವುದೇ ರೀತಿಯಲ್ಲಿ ಕಂಡೀಷನ್ಸ್ ಏನು ಹಾಕಿಲ್ಲ, ಬಟ್ ಓನ್ಲಿ ಸಜೆಷನ್ಗಳನ್ನ ಕೂಡ ಕೊಟ್ಟಿದ್ದೀನಿ ಅಷ್ಟೇ, ಕಂಡೀಷನ್ಸ್ ಆ ಥರದ್ದು ಏನಿಲ್ಲ ಅಂತ ಅಲ್ಲಿ ಕಲರ್ಸ್ ಕನ್ನಡ ಟೀಮ್ ಆದರೂ ಆಗಿರ್ಬೋದು, ಬಿಗ್ ಬಾಸ್ ಟೀಮ್ ಆದರೂ ಆಗಿರ್ಬೋದು, ಅವರು ಕೂಡ ಹಂಚ್ಕೊತಾರೆ. ಆ್ಯಂಡ್ ಅಂದರೆ ಸುದೀಪ್ ಸರ್ ಒಂದು ಕ್ಲಿಯರ್ ಮಾಡಿದ್ದು, ನಂಗೆ ಕಲರ್ಸ್ ಕನ್ನಡ ಕಡೆಯಿಂದ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ. ಕಲರ್ಸ್ ಕನ್ನಡದಿಂದ ಕನ್ನಡಕ್ಕೆ ಅದೇ ಒಂದು ಏನು ಮುಂಚೆಯಿಂದ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಕೊಂಡು ಬರ್ತಾ ಇದ್ರು. ಸೊ ಅದು ಇವಾಗಲೂ ಇದೆ, ಮುಂದೆನೂ ಇರುತ್ತೆ, ಹಿಂದೆನೂ ಇತ್ತು ಅಂತ ಹೇಳಿದ್ರು. ಬಟ್ ಮೇಲಿಂದ ಅಂತ ಹೇಳಿದ್ರು. ನಾನು ಮುಂಚೆ ಸುಮಾರು ವಿಡಿಯೋಗಳು ಹೇಳಿದ್ದೀನಿ, ಸೆಂಟ್ರಲೈಸ್ ಮಾಡಕ್ಕೆ ಹೊರಟಿದ್ದಾರೆ, ಅಲ್ಲಿ ಎಲ್ಲೋ ಒಂದು ಬಾಂಬೆನಲ್ಲಿ ಕೂತ್ಕೊಂಡು. ಸೊ ಎಲ್ಲ ಭಾಷೆಯ ಒಂದು ಬಿಗ್ ಬಾಸ್ಗಳನ್ನು ಕಂಟ್ರೋಲ್ ಮಾಡಬೇಕು, ಒಂದೇ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಕ್ಲಿಯರಾಗಿ ಹೇಳಿದ್ದೆ ಲಾಸ್ಟ್ ಒಂದು ಕೆಲವೊಂದು ವೀಡಿಯೋಸ್ಗಳಲ್ಲಿ. ಅಗೇನ್ ಅಲ್ಲೂ ಕೂಡ ಅವ್ರು ಹೇಳಿರುವಂಥದ್ದು, ಅವ್ರ ಮುಂದೆ ಹೇಳಿದ್ರು, ಜಿಯೋ ಹಾಟ್ಸ್ಟಾರ್ ಹೆಡ್ ಮುಂದೆ ಹೇಳಿದ್ರು, ಮೇಲಿಂದ ಎಲ್ಲೋ ಕನ್ನಡದ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನನಗೆ ಕ್ವಶನ್ ಮಾಡೋದಂಥದ್ದು, ಸಜೆಷನ್ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿದ್ದೀನಿ. ಅವರು ಕೂಡ ಅದನ್ನು ತಿದ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅನ್ನೋದನ್ನು ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇವಾಗ ವಾಪಸ್ ಬಂದಿರೋವಂಥದ್ದು. ಸೊ ಇವಾಗ ಕನ್ನಡಕ್ಕೆ ಪ್ರಾಮುಖ್ಯತೆ ಇಲ್ಲ ಅಂತಂದಾಗ ನಾನು ಬೇರೆಯವರಿಗೆ ತಿದ್ದುವಂಥ ವ್ಯಕ್ತಿ ಅಲ್ಲ ನಾನು. ಸೊ ನಾನೇ ತಿದ್ದುಕೊಂಡು ಸೊ ನಾನೇ ದೂರ ಸರಿತೀನಿ ಅನ್ನೋ ಒಂದು ನಿರ್ಧಾರ ತೊಗೊಂಡಿದ್ದೆ. ಬಟ್ ಇವಾಗ ಅವರಾಗೆ ತಿದ್ಕೊತೀನಿ ಅಂತ ಹೇಳ್ತಿದ್ದಾರೆ ಅಂದಮೇಲೆ ಸೊ ಹಾಗೆ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಅನ್ನೋವಂಥದ್ದನ್ನು ಕ್ಲಿಯರಾಗಿ ಹೇಳಿದ್ರು. ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ, ಕನ್ನಡಕ್ಕೆ ಬಿಗ್ ಬಾಸ್ ಅಂತ ಬಂದಾಗ ಸೊ ಅದು ಬೇರೆನೇ ಇದೆ, ಬೇರೆ ಭಾಷೆ ಬೇರೆ ಆದರೂ ಕೂಡ ಕನ್ನಡಕ್ಕೆ ಅಂತ ಬಂದಾಗ ನೆಲ ಜಲ ಭಾಷೆ ಏನು ಸಂಸ್ಕೃತಿ ಇದೆ ನಮ್ಮದು. ಸೊ ಅದ್ರ ಬಗ್ಗೆ ಅವರು ರೆಸ್ಪೆಕ್ಟ್ ಮಾಡಲೇಬೇಕು. ಸೊ ಅಗೇನ್ ಅದನ್ನು ಒಪ್ಕೊಂಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಸೊ 4 ಸೀಸನ್ ಇದೆ, ಮೊದಲಾದಂಗೆ 4 ಸೀಸನ್ಗೆ ಅಗ್ರಿಮೆಂಟ್ ಆಗಿದೆ. 4 ಸೀಸನ್ಗಳನ್ನು ಕೂಡ 15ರವರೆಗೂ ಕೂಡ ಸುದೀಪ್ ಸರನೇ ಒಂದು ಈ ಹೋಸ್ಟ್ನ ಮಾಡ್ತಾರೆ. ಆ್ಯಂಡ್ ಮನೆ ಬಗ್ಗೆ ಒಂದು ಕಾಂಟ್ರವರ್ಸಿ ಇತ್ತು. ಸೊ ಮನೆಯನ್ನು ಇಲ್ಲಿಗಲ್ ಆಗಿ ಪ್ರೋಗ್ರಾಮ್ ನಡೆಸ್ತಿದ್ದಾರೆ ಅಂತ. ಇಲ್ಲ, ಆ ರೀತಿಯಲ್ಲ, ಒಂದು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿದ್ದಾರೆ ಅಂತಂದರೆ ಲೀಗಲ್ ಆಗಿನೇ ಅದನ್ನು ಪರ್ಮಿಷನ್ ತೊಗೊಂಡೇ ಮಾಡಿರ್ತಾರೆ. ಬಟ್ ಅಲ್ಲಿ ಕೆಲವೊಬ್ಬರೇನೋ ಪರ್ಮಿಷನ್ ಕೊಡಲಿಲ್ಲ ಒಳಗಡೆ ಹೋಗಿ ನೋಡಲಿಕ್ಕೆ ಅನ್ನೋದಕ್ಕೆ ಸ್ವಲ್ಪ ಅದು ಕಂಪ್ಲೇಂಟ್ ಮಾಡಿರ್ಬೋದು ಅಂತ ಸುದೀಪ್ ಸರ್ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಅದು ಮೇ ಬಿ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಇವಾಗ ಇಷ್ಟು ಬೇಗ ಏನಕ್ಕೆ ಒಂದು ಈ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ TRPಗೋಸ್ಕರ ಈ ಥರ ಗಿಮಿಕ್ ಮಾಡ್ತಾರೆ ಅನ್ನೋಂಥದ್ದು ಬರಬಾರ್ದು. ಜೊತೆಗೆ ಈ ಸ್ಪಾನ್ಸರ್ಗಳು ಬರಬೇಕಾಗುತ್ತೆ. ಸೊ ಇವಾಗ ಇನ್ನೂ 3 ತಿಂಗಳು ಬ್ಯಾಲೆನ್ಸ್ ಇರೋದ್ರಿಂದ ಸೊ ಸುದೀಪ್ ಸರ್ ಹೋಸ್ಟ್ ಮಾಡ್ತಾರಾ ಮಾಡಲ್ವ ಅನ್ನೋದ್ರ ಮೇಲೆ ಸಿಕ್ಕಾಪಟ್ಟೆ ಒಂದು ಸ್ಪಾನ್ಸರ್ಗಳು ನಿಂತಿರ್ತಾರೆ. ಅಥವಾ ಸುಮಾರು ಜನ ಕಂಟೆಸ್ಟೆಂಟ್ಗಳನ್ನ ರೀಚ್ ಮಾಡಿದಾಗ ಯಾರು ಹೋಸ್ಟ್ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಉಳ್ಕೊಳ್ಳುತ್ತೆ. ಸುದೀಪ್ ಸರ್ ಅಂದಾಗ ಅದಕ್ಕೊಂದು ಪ್ರೋಗ್ರಾಮ್ಗೆ ಘನತೆ ಗೌರವ ಅನ್ನೋದು ಇರುತ್ತೆ, ವ್ಯೂವರ್ಶಿಪ್ಪು ಜಾಸ್ತಿ ಇರುತ್ತೆ, ಕಂಟೆಸ್ಟೆಂಟ್ ಕೂಡ ಬರಲಿಕ್ಕೆ ಒಪ್ಕೊತಾರೆ. ಸುದೀಪ್ ಸರ್ ಇಲ್ಲ ಇನ್ನೊಬ್ಬ ಯಾರೋ ಹೊಸಬ್ರನ್ನ ಕರ್ಕೊಂಡು ಬರ್ತಿದ್ರು ಅಂತಂದಾಗ ಅದಕ್ಕೆ TRP ಖಂಡಿತವಾಗ್ಲೂ ಬಿದ್ದೋಗುತ್ತೆ. ಅಂದರೆ ಅರ್ಧಕ್ಕರ್ಧ ಬಿದ್ದೋಗುತ್ತೆ ಅನ್ನೋದು ಕೂಡ ತಪ್ಪಾಗಲ್ಲ. ಸೊ ಅಂಥದ್ರಲ್ಲಿ ಅಂಥ ಪ್ರೋಗ್ರಾಮ್ ನಾವು ಯಾಕೆ ಹೋಗಬೇಕು ಅನ್ನೋದು ಕೂಡ ಪ್ರಶ್ನೆ ಉಟ್ಕೊಳ್ಳುತ್ತೆ. ಸೊ ಇವಾಗ ಮೊದಲೇ ಕನ್ಫರ್ಮ್ ಮಾಡಿದ್ರೆ ಕಂಟೆಸ್ಟೆಂಟ್ಗಳಿಗೆ ರೀಚ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಅಥವಾ ಮನೆಯನ್ನು ಯಾವ ರೀತಿ ಕಟ್ಟಬೇಕು ಅನ್ನೋವಂಥದ್ದು, ಥೀಮ್ ಯಾವ ತರಬೇಕು ಅನ್ನೋವಂಥದ್ದು, ಅಥವಾ ಈ ಸ್ಪಾನ್ಸರ್ಗಳು ಬರಬೇಕು ಅಂತಂದಾಗ ಅವರು ಕೂಡ ಸ್ವಲ್ಪ ಮುಂದೆ ಬರ್ತಾರೆ. ಸುದೀಪ್ ಸರ್ ಹೋಸ್ಟ್ ಮಾಡ್ತಾರೆ ಅಂತಂದಾಗ ಅದಕ್ಕೊಂದು ಪ್ರೋಗ್ರಾಮ್ಗೆ ಒಂದು ವ್ಯಾಲ್ಯೂವೇ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಸ್ವಲ್ಪ ಓಪನ್ ಆಗಿ ಇಡೋಣ ಅನ್ನೋದಕ್ಕೋಸ್ಕರನೇ ಈ ಒಂದು ಇಷ್ಟು ಬೇಗ ಈ ಒಂದು ಏನು ಹೇಳ್ತೀವಿ ಅಂತಂದರೆ ಪ್ರೆಸ್ ಮೀಟ್ ಮಾಡಿ ಇದನ್ನು ಅನೌನ್ಸ್ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್
ಬಿಗ್ ಬಾಸ್ ಟೈಮಿಂಗ್ ಸೊ 8 ಗಂಟೆಗೆ ಶುರು ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಸುದ್ದಿಗಳು ಓಡಾಡ್ತಾ ಇತ್ತು. ಅಗೇನ್ ಅದನ್ನು ಅವರು ಕನ್ಫರ್ಮ್ ಮಾಡಲಿಲ್ಲ, ಬಟ್ ಈ ಸುದ್ದಿ ಗಾಳಿ ಸುದ್ದಿಯಾಗಿ ಇರಲಿ ಅಂತ ಹೇಳ್ತಿದ್ದಾರೆ. ಮೇ ಬಿ ಅದು ಬರ್ಬೋದು ಅಂತ ಅನ್ಸುತ್ತೆ, 8 ಗಂಟೆಗೆ ಬರ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ 9 ಗಂಟೆಗೆ ಶುರು ಆದರೆ ಆಲ್ಮೋಸ್ಟ್ ಅದು 9:15 ಶುರು ಆಗ್ತಿತ್ತು ಅಂತ ಅನ್ಸುತ್ತೆ. 9:30 ಕರೆಕ್ಟ್ 9:30 ಶುರು ಆದರೆ 11 ಗಂಟೆಗೆ ಹೋಗ್ತಾ ಇತ್ತು. ಸೊ ಅಷ್ಟು ನೈಟ್ವರೆಗೂ ಕೂಡ ಯಾರು ಎಚ್ಚರ ಇರ್ತಾರೆ ಅನ್ನೋದಕ್ಕಿಂತ ಸೊ ಅದಕ್ಕೋಸ್ಕರ ಬೇಗನೆ ಶುರು ಮಾಡ್ಬೋದು ಅಂತ ಅನ್ಸುತ್ತೆ. ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಇದ್ರ ಜೊತೆಗೆ ಕೊನೆಯಲ್ಲಿ ಹ್ಯಾಶ್ಟ್ಯಾಗ್ಗಳನ್ನ ರಿವೀಲ್ ಮಾಡಿದ್ದಾರೆ. BBK12 ಆ್ಯಂಡ್ #BBK12 ಆ್ಯಂಡ್ ಕಲರ್ಸ್ ಕನ್ನಡ ಅಂತ ಒಂದು ಹ್ಯಾಶ್ಟ್ಯಾಗ್ ಕೂಡ ರಿವೀಲ್ ಮಾಡಿದ್ರು. ಸೊ ಇಷ್ಟಿತ್ತು ಈ ಒಂದು ಕಲರ್ಸ್ ಕನ್ನಡದಲ್ಲಿ ಏನು ಬಂತಲ್ಲ ಯೂಟ್ಯೂಬ್ ಚಾನಲಲ್ಲಿ ಬಿಗ್ ಬಾಸ್ 12ನ ಪ್ರೆಸ್ ಮೀಟ್ ಅಂತಲೇ ಹೇಳ್ಬೋದು. ಜಸ್ಟ್ ಇದು ಸುದೀಪ್ ಸರ್ ಇರ್ತಾರೆ, ಅಗೇನ್ ಅವ್ರು ವಾಪಸ್ ಬಂದಿದ್ದಾರೆ ಬಿಗ್ ಬಾಸ್ ಹೋಸ್ಟ್ ಆಗಿ ಕನ್ನಡಕ್ಕೆ ಅಂತ ಅನೌನ್ಸ್ ಮಾಡಲಿಕ್ಕೋಸ್ಕರನೇ ಈ ಒಂದು ಏನು ಹೇಳ್ತೀವಿ ಅಂದರೆ ಪ್ರೆಸ್ ಮೀಟ್ ಮಾಡಿರುವಂಥದ್ದು. ಅಗೇನ್ ಎಲ್ಲ ಸ್ಪಾನ್ಸರ್ಗಳು ಕೂಡ ಒಂದು ವೆಲ್ಕಮ್ ಮಾಡೋ ರೀತಿಯಲ್ಲೇ ಇತ್ತು ಇದು, ನೀವು ಬನ್ನಿ ಅನ್ನೋ ರೀತಿಯಲ್ಲಿ. ದುಡ್ಡು ಸಿಕ್ಕಾಪಟ್ಟೆ ಇರುತ್ತೆ ಗುರು, ಅಷ್ಟು ಈಸಿಯಾಗಿ ಸುದೀಪ್ ಸರ್ ಅವ್ರನ್ನ ಅವರು ಕಲರ್ಸ್ ಕನ್ನಡದವ್ರು ಬಿಟ್ಕೊಡಲ್ಲ. ಭಾಷೆ ನೆಲ ಜಲ ಅಂತ ಬಂದಾಗ ಸುದೀಪ್ ಸರ್ ಅದಕ್ಕೆ ಕಟ್ಟು ಬಿದ್ದು ಸೊ ಈ ರೀತಿಯಲ್ಲಿ ಅವ್ರನ್ನ ಒಪ್ಪಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಗೇನ್ ಖಂಡಿತವಾಗ್ಲೂ ಏನಿದೆ ಮೇಲ್ಗಡೆ ಇದ್ದಾರಲ್ಲ ಬಾಂಬೆ ಟೀಮು, ಅವರು ಬೆಂಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ. ಸೊ ಒಳ್ಳೆಯದು ಆಯಿತು ನನ್ನ ಪ್ರಕಾರ. ಆ್ಯಂಡ್ ಸುದೀಪ್ ಸರ್ಗೆ ಇವಾಗ ಸಿನಿಮಾ ಕಡೆಗೆ ಸ್ವಲ್ಪ ಜಾಸ್ತಿ ಒಲವು ಹರಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಅಗೇನ್ ಮತ್ತೆ ಇವಾಗ ಅವರು ಬಿಗ್ ಬಾಸ್ನ ಹೋಸ್ಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಎಲ್ಲೂ ತಡ ಆಗ್ಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ, ನೋಡೋಣ. ಎರಡಕ್ಕೂ ಒಂದು ರೀತಿಯಲ್ಲಿ ನ್ಯಾಯ ಒದಗಿಸ್ತಾರೆ ಅಂತ ಅನ್ಕೊತೀನಿ. ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕಿರುವಂಥ ಮಾಹಿತಿ ಇಷ್ಟು ಇವಾಗ. ಸೊ ಬಿಗ್ ಬಾಸ್ ಸೀಸನ್ 12, 13, 14, 15 4 ಸೀಸನ್ಗಳನ್ನು ಸುದೀಪ್ ಸರೇನೆ, ಸೊ 4 ಸೀಸನ್ಗಳನ್ನು ಸುದೀಪ್ ಸರೇನೆ ಹೋಸ್ಟ್ ಮಾಡ್ತಾರೆ. 15ವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಹೋಸ್ಟಲ್ಲಿ ಚೇಂಜಸ್ ಇಲ್ಲ. ಓಕೆ, ಸೊ ಅಗ್ರಿಮೆಂಟ್ ಯಾವ ರೀತಿ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ಅಗ್ರಿಮೆಂಟ್ ಅಂತೂ 4 ಸೀಸನ್ಗೆ ಆಗಿದೆ. ಸೊ ಅಗ್ರಿಮೆಂಟ್ ಪ್ರಕಾರ ಹೋದರೆ ಸೊ ಕಲರ್ಸ್ ಕನ್ನಡ ಅಥವಾ ಬಿಗ್ ಬಾಸ್ ಟೀಮ್ ಅವರು ಸೊ 4 ವರ್ಷ ಕೂಡ ಸೊ ಸುದೀಪ್ ಸರನ್ನೇ ಕಂಪ್ಲೀಟ್ ಮಾಡ್ತಾರೆ. ಓಕೆ, ಸೊ ಕಂಟೆಸ್ಟೆಂಟ್ಗಳು ಯಾವ ರೀತಿಯಲ್ಲಿ ಇರ್ತಾರೆ, ಇನ್ನು ಬಿಗ್ ಬಾಸ್ ಥೀಮ್ ಯಾವ ರೀತಿಯಲ್ಲಿರುತ್ತೆ, ಮನೆ ಯಾವ ರೀತಿಯಲ್ಲಿರುತ್ತೆ, ಪ್ರತಿಯೊಂದ್ರ ಬಗ್ಗೆ ಕೂಡ ಮುಂದೆ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದು ಪ್ರೆಸ್ ಮೀಟ್ ಕೂಡ ಮಾಡ್ತಾರೆ ಇನ್ನೇನು ಕೆಲವು ದಿನಗಳು ಇರಬೇಕಾದ್ರೆ. ಸೊ ಅಗೇನ್ 1 ವಾರ ಅಥವಾ 15 ದಿನ ಇರಬೇಕಾದ್ರೆ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಾರೆ. ಸೊ ಆವಾಗ ಪ್ರತಿಯೊಂದು ಕೂಡ ರಿವೀಲ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಸುದೀಪ್ ಸರ್ ಪ್ರೋಮೋ ಬರೋದಿದೆ, ಆ ಪ್ರೋಮೋದಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಥೀಮ್ ಇರುತ್ತೆ, ಎಷ್ಟು ಗಂಟೆಗೆ ಶುರು ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನು ಮುಂದೆ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ. ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಓಕೆ, ಸೊ ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.